ರಾಗಿ ಜೀವಗಳ ಪೂಜೆ ಇದು ಧರ್ಮ, ಇದು ಅವಶ್ಯಕ, ಇದು ಬದುಕಿನ ಒಂದು ಅಂಗ, ಅವಶ್ಯಕ ಅವಿಭಾಜ್ಯ ಅಂಗ. ಇದು ಇಲ್ಲದಿದ್ದರೆ ನಮಗೆ ಏನಾದರೂ ಆಗುತ್ತದೆ. ಭಯದಿಂದ ನಮಗೇನಾದರೂ ಆಗೇ ಆಗುತ್ತೆ, ಬಿಟ್ಟರೆ ನಡಿಲ್ಲ, ಈ ಥರದ ಭಯ. ಈ ಭಯ ಮನುಷ್ಯರ ಮನಸ್ಸಿನಲ್ಲಿ ಯಾಕೆ ಇದೆ ಅಂತಂದರೆ, ಇದು ಪರಂಪರೆಯಿಂದ ಗ್ರಹೀತ ಮಿಥ್ಯಾತ್ವ ರೂಪದಲ್ಲಿ ಉಪದೇಶ ಆಗಿ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮನಿಗೆ ಸೇರಿದೆ. ಅದು ನನಗೆ ಯಾರಾದರೂ ಏನಾದರೂ ಮಾಡ್ತಾರೆ, ನಾನು ಆ ಸಂಗತಿಯನ್ನು ಬಿಟ್ಟರೆ ನನಗೆ ಏನಾದರೂ ಆಗಬಹುದು ಅನ್ನುವಂಥ ವಿಚಾರ ಎಲ್ಲಿಂದ ಬಂತು? ಯಾರಾದರೂ ಹೇಳಿಕೊಟ್ಟಾಗ ಬಂತು ಅಥವಾ ಸ್ವತಃ ನೈಸರ್ಗಿಕವಾಗಿ ಬಂದಿದೆಯೋ? ಇಂಥ ವಿಷಯಗಳು ಯಾರಾದರೂ ಹೇಳಿಕೊಟ್ಟಾಗ ಮಾತ್ರ ಬರ್ತದೆ ವಿನಃ ನೈಸರ್ಗಿಕವಾಗಿ ಬರಲ್ಲ ಇವು. ಈ ರಾಗಿ ದೇವರನ್ನು ಪೂಜಿಸುವುದನ್ನು ಬಿಟ್ಟು ಅಂತಂದ್ರೆ ಅದು ಬಂದು ಕಾಡ್ತೈತಿ. ಇದು ನೈಸರ್ಗಿಕವಾಗಿ ಬಂದಿರುವಂಥ ವಿಷಯ ಅಲ್ಲ. ಇದು ಯಾರೋ ಹೇಳಿರುವುದನ್ನು ನಾವು ತಲೆಗೆ ಹಾಕ್ಕೊಂಡಿದ್ದೀವಿ, ಅಂತ ತಲೆಗೆ ಹಾಕ್ಕೊಂಡು ಹೆದರ್ತಾ ಇರ್ತೀವಿ. ಇದು ಯಾವ ಕಾಲದಲ್ಲಿ ಇರ್ತದೆ? ಹುಂಡಾವ್ ಸರ್ಪಣಿ ಕಾಲದಲ್ಲಿ ಮಾತ್ರ ಇರ್ತದೆ. ಇಂಥ ಉಪದೇಶಗಳು, ಇಂಥ ಭಯಕಾರಕ ನಿರ್ದೇಶನಗಳು ನಮ್ಮ ಬದುಕಿಗೆ ಸಿಗಬೇಕು ಅಂತಂದರೆ ಹುಂಡಾವ್ ಸರ್ಪಣಿ ಕಾಲ ಬಾಹ್ಯದಲ್ಲಿ ಬಂದಿರಬೇಕು. ನಾವು ಆ ಕಾಲದಲ್ಲಿ ಹುಟ್ಟಿರಬೇಕು. ನಮಗೆ ಭಯವನ್ನು ಹಾಕುವವರು ಇರ್ತಾರೆ, ಭಯವನ್ನು ಸ್ವೀಕಾರ ಮಾಡುವಂಥವರು ಕೂಡ ಸಿಗ್ತಾರೆ. ಬಹಳ ಚಿಂತನೆ ಮಾಡಿಕೊಳ್ಳಬೇಕು. ಗ್ರಹೀತ ಮಿಥ್ಯಾತ್ವದ ವಿಷಯದಲ್ಲಿ ಬಹಳ ಚಿಂತನೆ ಮಾಡಿಕೊಳ್ಳಬೇಕು. ಈ ಗ್ರಹೀತ ಮಿಥ್ಯಾತ್ವ ಹೋಯಿತು ಅಂತಂದರೆ ದೊಡ್ಡ ಸಾಹಸ. ಹುಂಡಾವ್ ಸರ್ಪಣಿಯಲ್ಲಿ ಹುಟ್ಟಿ ಹುಂಡಾವ್ ಸರ್ಪಣಿಯ ಕಾಲದ ಪ್ರಭಾವವನ್ನು ಸ್ವೀಕಾರ ಮಾಡದೆ ಅದರನ್ನು ಎದುರಿಸಿಕೊಂಡು ವಿಪರೀತ ಪ್ರವಾಹ, ನದಿಯ ಪ್ರವಾಹ ಮುಂದಿನಿಂದ ಇರುವಾಗ ನದಿಯ ಪ್ರವಾಹವನ್ನು ತಡೆಗಟ್ಟಿ ಈಜಿ ಮುಂದಕ್ಕೆ ಹೋಗುವುದು ಇದು ಬಹಳ ಕಷ್ಟಕಾರಕವಾಗಿದ್ದರೂ ಅಂಥ ಒಂದು ಶಕ್ತಿಯನ್ನು ಅರ್ಜಿಸಿಕೊಳ್ಳುವುದು ಇವತ್ತಿನ ಕಾಲದಲ್ಲೂ ಕೂಡ ಸಾಧ್ಯ ಇದೆ. ಸಹಜ ಸುಲಭನೂ ಇದೆ, ಕಷ್ಟ ಏನಲ್ಲ. ನದಿಯ ಒತ್ತಡಕ್ಕೆ ವಿರುದ್ಧವಾಗಿ ಈಜಿ ನಾವು ನೇರವಾಗಿ ಹೋಗ್ಬೋದು. ಆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆ ಇವತ್ತು. ಯಾವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು? ಇದೇ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಸತತವಾಗಿ ಜಿನವಾಣಿಯ ಸ್ವಾಧ್ಯಾಯ, ಚಿಂತನ, ಮನನ, ಸಂಸ್ಕಾರ. ಏಕಾಏಕಿ ಬಂದಿರತಕ್ಕಂತಹ ಗ್ರಹೀತ ಮಿಥ್ಯಾತ್ವ ಏಕಾಏಕಿ ಹೋಗಲ್ಲ. ಬರುವಾಗ ಏಕಾಏಕಿ ಬರ್ತದೆ, ಹೋಗುವಾಗ ಏಕಾಏಕಿ ಹೋಗಲ್ಲ. ನಿಧಾನ ಹೋಗುತ್ತೆ. ಇದೊಂದು ಪ್ರಕಾರದ ವ್ಯಸನ. ಗ್ರಹೀತ ಮಿಥ್ಯಾತ್ವದ ನಶೆ ಏನಂತಿರೋದಕ್ಕೆ ನಿಶೆ. ನಿಶೆ ಇದು ಕೂಡ ಒಂದು ಪ್ರಕಾರದ ನಿಶೆ. ನಿಶೆಯಲ್ಲಿದ್ದಿರ್ತೀವಿ. ಈ ನಿಶೆ ಇಳಿಯಬೇಕು ಅಂತಂದರೆ ಜಿನವಾಣಿ ಸ್ವಾಧ್ಯಾಯ ಮಾಡಿ ಮಾಡಿ ಉಪದೇಶ ಕೇಳಿ ಕೇಳಿ ಕೇಳಿ
ಆ ಹ್ಯಾಮ್ರಿಂಗ್ ಆಗಬೇಕು. ಅದು ಕೂಡ ಈ ನಿಶೆ ಏರಬೇಕು, ಆ ನಿಶೆ ಇಳಿಬೇಕು. ಜಿನ್ವಾಣಿ ಸ್ವಾಧ್ಯಾಯದ ಸಂಸ್ಕಾರ ಆ ನಿಶೆಯನ್ನು ಇಳಿಸಿ ಆತ್ಮನಿಗೆ ಆತ್ಮನ ಸುಖವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಆ ನಿಶೆ ಇಳೀತು ಅಂತಂದರೆ ಎಷ್ಟು ನಿಶೆ ಇಳೀತೋ ಅಷ್ಟೇ ಭಯ ದೂರವಾಯಿತು. ಎಷ್ಟು ನಿಶೆ ಇಳಿತದೆ ಅಷ್ಟು ಭಯ ದೂರ ಹಾಕೋತಾ ಹೋಗ್ತದೆ. ನಿಶಾ ಇಳಿದಿತ್ತು ಅನ್ನು ಹೆಚ್ಚಾಗತ್ತೈತಿ ಈಗ. ನಮ್ದು ಹ್ಯಾಮ್ರಿಂಗ್ ಹೆಚ್ಚಾಗೈತಲ್ಲ, ನಮ್ದು ಹ್ಯಾಮ್ರಿಂಗ್ ಹೆಚ್ಚಾದಂತೆ ಆದಂತೆ ಆದಂತೆ ಈ ನಿಶಾ ಇಳಿದೋತೋ ಅಥವಾ ಹೆಚ್ಚಾದೋತೋ? ಸ್ವಲ್ಪ ಆದರೂ ಕಡಿಮೆ ಆದೋತಲ್ಲ. ನಮ್ಮ ಪ್ರಭಾವದಲ್ಲಿ ಬರುವಂಥವರಿಗೆ ನಿಶಾ ಹಾಗೆ ಉಳಿದೋತಂತ ನಮಗೇನು ನಂಬಿಕೆ ಇಲ್ಲ, ನಮಗಿಲ್ಲ. ನಿಶಾ ಇಳಿತದೆ, ಇಂದಿಲ್ಲ ನಾಳೆ ಇಳಿತದೆ. ಆದರೆ ಏನು ಮಾಡಬೇಕು? ಸತತವಾಗಿ ಜಿನ್ವಾಣಿ ಸ್ವಾಧ್ಯಾಯವನ್ನು ಕೇಳಿ 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 ಆ ಜಿನ್ವಾಣಿಯನ್ನು ಹ್ಯಾಮ್ರಿಂಗ್ ಮಾಡ್ಕೋಬೇಕು. ಭಗವಂತರ ವಾಣಿಯನ್ನು ಹ್ಯಾಮ್ರಿಂಗ್ ಮಾಡ್ಕೊಂಡ್ರಿ ಅಂತಂದರೆ ಈ ನಿಶಾ ಇಳಿದು ನಿರ್ಭಯವಾಗಿ ನಿಮ್ಮ ಬದುಕು ಧರ್ಮದ ದಾರಿಯಲ್ಲಿ ಸಾಗಲಿಕ್ಕೆ ತಯಾರಾಗುತ್ತೆ. ಯಾವಾಗ ಜ್ಞಾನಿಗಳಾಗ್ತಿರಲ್ಲ, ಜಿನ್ವಾಣಿ ಶಾಸ್ತ್ರದ ಸ್ವಾಧ್ಯಾಯ ಮಾಡಿ, ಆವಾಗ ನಿಮ್ಗೆ ಹೇಗೆ ಅನ್ನಿಸ್ತದೆ ಅಂತಂದರೆ ಇದೆಲ್ಲ ಎಷ್ಟು ಸುಳ್ಳಿತ್ತ, ಬಹಳ ಸುಳ್ಳಿತ್ತಲ್ಲ, ಸುಮ್ಮನೆ ಹೆದರ್ತಿದ್ದು ಅಲ್ಲ. ಜನ ಹೇಳಿದ್ದನ್ನು ಕೇಳಿ ಮನಸ್ಸಿನಲ್ಲಿ ಇಟ್ಕೊಂಡು ಹೆದರ್ತಾನೆ ಹೋಗ್ತಿದ್ದು ಅಲ್ಲ, ಹೀಗೆ ಅನಿಸಲಿಕ್ಕೆ ಶುರು ಆಗುತ್ತೆ. ನಮಗಾಗ್ತದೆ ಅಲ್ಲ ಈಗ. ಎಷ್ಟು ವ್ಯರ್ಥ ಇತ್ತದು, ಏನಿರಲಿಲ್ಲಲ್ಲ, ಏನಿರಲಿಲ್ಲ ಅದನ್ನೇ ದೊಡ್ಡ ಗುಡ್ಡ ಮಾಡಿಕೊಂಡು ಹ್ಯಾಮ್ರಿಂಗ್ ಮಾಡಿಕೊಂಡು ನಿಶೆಯಲ್ಲಿದ್ದು ಅಲ್ಲ ಅವಾಗ. ಆಗಿನ ನಿಶೆ ಈಗ ಒಟ್ಟಿಗೆ ಅದರೊಳಗೆ ಒಂದು ಅಂಶನೂ ಕೂಡ ಉಳಿದಿಲ್ಲ. ಇಷ್ಟೊಂದು ಶಕ್ತಿ ಯಾರಿಂದ ಬಂತು? ಯಾರು ಕೊಟ್ಟರಿದು? ಜಿನ್ವಾಣಿ ಮಾತೆ, ಸರಸ್ವತಿ ಮಾತೆ, ಜಿನ್ವಾಣಿ ಮಾತೆ. ಈ ಮಾತೆಯ ಕೃಪೆ. ಜಿನ್ವಾಣಿಯನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಇರಬೇಕು. ಇಂಥ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಂಡು ವೀತರಾಗಿ ಮತ್ತು ರಾಗಿ, ರಾಗಿಗಳಿಂದ ಭಯ ಇತ್ತು, ವೀತರಾಗಿಗಳಿಂದ ಭಯ ಇರಲಿಲ್ಲ. ಇತ್ತು? ಇರಲಿಲ್ಲ. ವೀತರಾಗಿಗಳಿಂದೂ ಕೂಡ ಭಯ ಇತ್ತು. ಯಾವಾಗಿತ್ತು? ರಾಗಿಗಳಿಂದ ಯಾವಾಗ ಭಯ ಇತ್ತೋ ಆವಾಗ ವೀತರಾಗಿಗಳಿಂದೂ ಕೂಡ ಭಯ ಇತ್ತು. ಅಲ್ಲಿ ಇರುವ ತನಕ ಆ ನಿಶೆ ಎಲ್ಲಿ ತನಕ ಇಳಿದಿರಲಿಲ್ಲಲ್ಲ, ಅಲ್ಲಿ ತನಕ ಪಂಚಪರಮಿಷ್ಠಿಗಳಿಂದಲೂ ಕೂಡ ಹೆದರಿಕೆ ಇತ್ತು. ಇವ್ರನ್ನ ಬಿಟ್ಟು ಅವ್ರನ್ನ ಹಿಡಿದ್ವಿ ಅಂದ್ರೆ ಇವ್ರು ಏನ್ರ ಮಾಡ್ಯಾರ, ಮತ್ತು ಇವ್ರನ್ನ ಬಿಟ್ಟು ಅಲ್ಲಿ ಹೋದ್ವಿ ಅಂತಂದ್ರೆ ಅವ್ರು ಏನ್ರ ಕೇಳ್ಯಾರು. ಈ ಥರದ ಭಯ ಇರುತ್ತೆ. ಈ ಭಯ ಎಲ್ಲ ದೂರ ಆಗಬೇಕು ಅಂತಂದರೆ ಜ್ಞಾನವನ್ನು ಅಷ್ಟೇ ಸಂಭಾಳಿಸ್ಕೊಂಡು ಹೋಗಬೇಕು. ಜ್ಞಾನದ ಬೆಳವಣಿಗೆ ಆಗ್ತಾ ಆಗ್ತಾ ಹೋಯಿತು ಅಂತಂದರೆ ನಿಮಗೆ ಯಾವ ತೊಂದರೆಯೂ ಆಗೋಲ್ಲ. ಜ್ಞಾನದಲ್ಲಿಯೇ ಸಮ್ಯಕ್ತ್ವದ ಉತ್ಪತ್ತಿ ಇದೆ, ಜ್ಞಾನದಲ್ಲಿಯೇ ಮಿಥ್ಯಾತ್ವದ ಉತ್ಪತ್ತಿ ಇದೆ. ಚೇತನ ಶಕ್ತಿ ಆತ್ಮ ತಾನು ಜ್ಞಾನ ಮತ್ತು ದರ್ಶನ ಗುಣಗಳನ್ನು ಹೊಂದಿದ್ದಾನೆ. ಜಗತ್ತಿನ ಚೇತನ ವಸ್ತುಗಳನ್ನು ತಿಳಿಯುತ್ತಿದ್ದಾನೆ, ನೋಡ್ತಿದ್ದಾನೆ. ತಿಳಿಯುವ ನೋಡುವಂತಹ ಈ ಒಂದು ಕಾರ್ಯದಲ್ಲಿ, ತಿಳಿಯುವ ನೋಡುವಂತಹ ಈ ಒಂದು ಕಾರ್ಯದಲ್ಲಿ ಮಧ್ಯ ಯಾವಾಗ, ನಡುವೆ ಯಾವಾಗ ವಿಕಾರ ಉತ್ಪನ್ನ ಆಗುತ್ತೆ. ವಿಕಾರ ಅಂದರೆ ಭಯ, ವಿಕಾರ ಅಂದರೆ ಕಷಾಯ, ವಿಕಾರ ಅಂದರೆ ಕ್ರೋಧ, ಮಾನ, ಮಾಯ ಮತ್ತು ಲೋಭ. ಇವುಗಳನ್ನು ಮಾಡುವಂತಹ ಶಕ್ತಿ ಯಾವುದಕ್ಕಿದೆ? ಜ್ಞಾನಕ್ಕಿದೆ. ಕೇಳ್ತಾ ಇದ್ದೀರಲ್ಲ?
ನಿದ್ದೆ ಮಾಡಬೇಡ್ರಿ. ಭಯ ಯಾವುದಕ್ಕಿದೆ? ಯಾವುದಕ್ಕಿದೆ ಭಯ? ಜ್ಞಾನಕ್ಕಿದೆಯೋ ಆತ್ಮನಿಗಿದೆ? ಜ್ಞಾನದಲ್ಲಿ ಭಯ ಇದೆ, ಜ್ಞಾನದಲ್ಲಿ ಕ್ರೋಧ ಇದೆ, ಜ್ಞಾನದಲ್ಲಿ ಮಾನ ಇದೆ, ಜ್ಞಾನದಲ್ಲಿ ಲೋಭ ಇದೆ, ಜ್ಞಾನದಲ್ಲಿ ಮಾಯ ಇದೆ, ಜ್ಞಾನದಲ್ಲಿ ಅಜ್ಞಾನತೆ ಇದೆ. ಜ್ಞಾನ ರೂಪದಲ್ಲಿ ಉಳಿಯಿತು ಅಂತಂದರೆ, ಸ್ವಚ್ಛ ಉಳಿಯಿತು ಅಂತಂದರೆ, ಅದರೊಳಗೆ ವಿಕಾರ ಉಳಿಯಲಿಲ್ಲ, ಯಾವುದೇ ಕಷಾಯ ಉಳಿಯಲಿಲ್ಲ ಅಂತಂದರೆ ಅಂಥ ಜ್ಞಾನಕ್ಕೇನೆ ಜ್ಞಾತಾದೃಷ್ಟಾಭಾವವುಳ್ಳ ಜ್ಞಾನ ಅಂತ ಹೇಳಿದರು. ಆ ಜ್ಞಾನದಲ್ಲಿ ಪರವಸ್ತುಗಳೆಲ್ಲ ಪ್ರತಿಬಿಂಬಿತವಾಗುವಾಗ ಪ್ರತಿಬಿಂಬಿತ ಆಗ್ತವೆ, ಆದರೆ ರಾಗಾದಿ ಭಾವಗಳನ್ನು ಹುಟ್ಟಿಸಲಿಕ್ಕೆ ಕಾರಣ ಆಗುವುದೇ ಇಲ್ಲ.